ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲಿನ ಆಸ್ಪತ್ರೆಯೊಂದರ ಮೇಲೆ ಮಾಡಿದ ದಾಳಿ ವಿಪರೀತ ಪ್ರಮಾಣದಲ್ಲಿ ಸುದ್ದಿ ಆಗ್ತಾ ಇದೆ. ಅಲ್ಲಿ ಇರಾನ್ ತನ್ನ ಶತ್ರು ದೇಶದ ಹೆಲ್ತ್ ಫೆಸಿಲಿಟಿಯ ಮೇಲೆ ದಾಳಿ ಮಾಡ್ತು. ಅದು ಯುದ್ಧ ನಿಯಮಗಳ ಉಲ್ಲಂಘನೆ, ಆಸ್ಪತ್ರೆಗಳ ಮೇಲೆ ದಾಳಿ ಮಾಡುವುದು, ಜನವಸತಿಗಳ ಮೇಲೆ ಮಿಸೈಲ್ಗಳನ್ನು ಹಾಕೋದು, ಬಾಂಬುಗಳನ್ನು ಸುರಿಸೋದು, ಇದೆಲ್ಲ ಭಯೋತ್ಪಾದಕ ಕೃತ್ಯ ಅನ್ನಿಸ್ಕೊಳ್ಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ದಾಳಿಗೆ ಇರಾನ್ ಬಳಸಿದ ಮಿಸೈಲ್ ಬಗ್ಗೆ ವಿಪರೀತ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಆ ಮಿಸೈಲ್ ಹಾರಿದ ಸಂದರ್ಭದಲ್ಲಿ ಬಾನಲ್ಲಿ ಮೂಡಿದ ಬೆಳಕಿನ ಚಿತ್ತಾರದ ಇಮೇಜುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಹಿಂದೆ ರಾಮಾಯಣ ಮಹಾಭಾರತದ ಸೀರಿಯಲ್ಗಳನ್ನು ನೋಡುವಾಗ ಭಾರತದ ಪೌರಾಣಿಕ ಸಿನಿಮಾಗಳಲ್ಲಿ ನಾಗಾಸ್ತ್ರ ಅಂತ ತೋರಿಸ್ತಾ ಇದ್ರಲ್ಲ, ಹಾವಿನ ಹೆಡೆಯ ಹಾಗೆ ಬುಸುಗುಡ್ತಾ ಹೋಗೋ ಬಾಣ, ಅದೇ ಥರ ಈ ಮಿಸೈಲ್ ಕೂಡ ಆಕಾಶದಲ್ಲಿ ಚಿತ್ತಾರವನ್ನು ಮೂಡಿಸಿದೆ ಮತ್ತು ಇದನ್ನು ಇರಾನ್ ಅತ್ಯಂತ ಭಯಾನಕ ಮಿಸೈಲ್ ಅಂತ ಹೇಳ್ಕೊಳ್ತಾ ಇದೆ. ಭಾರತದಲ್ಲಿನ ಇರಾನಿನ ರಾಯಭಾರ ಕಚೇರಿ ಕೂಡ ಆ ಮಿಸೈಲ್ ಬಗ್ಗೆ ಟ್ವೀಟ್ ಮಾಡಿದೆ. ಹಾಗಾದ್ರೆ ಯಾವುದು ಆ ಬ್ಯಾಲಿಸ್ಟಿಕ್ ಮಿಸೈಲ್? ಅದರ ಬಗ್ಗೆ ಇಸ್ರೇಲ್ ಹೇಳ್ತಾ ಇರೋದೇನು? ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಹೈಪರ್ಸೋನಿಕ್ ಮಿಸೈಲ್ ನಡುವೆ ಇರೋ ವ್ಯತ್ಯಾಸ ಏನು ಮತ್ತು ಆ ಎರಡೂ ಮಿಸೈಲ್ಗಳ ಶಕ್ತಿ ಹಾಗೂ ವಿಶೇಷಗಳೇನು ಅನ್ನೋದರ ಜೊತೆಗೆ ಈ ಮಿಸೈಲ್ಗಳನ್ನು ಬಳಸೋದಕ್ಕೆ ಇರಾನ್ ಯಾವ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಬಳಸ್ತಾ ಇದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೂನ್ 27ಕ್ಕೆ ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಬ್ರಹ್ಮೋಸ್ ಮಿಸೈಲ್ಗಳನ್ನು ಬಳಸ್ತು. ಅವು ಯಾವೂ ಕೂಡ ಸೆಂಟಿಮೀಟರ್ ಲೆಕ್ಕದಲ್ಲಿ ಕೂಡ ಆ ಕಡೆ ಈ ಕಡೆ ಹೋಗದೆ ಎಲ್ಲಿಗೆ ಬಡಿಬೇಕಿತ್ತು ಅದೇ ಜಾಗಕ್ಕೆ ತುಂಬ ನಿಖರವಾಗಿ ದಾಳಿ ಮಾಡಿದ್ವು. ಈ ಕಾರಣದಿಂದಲೇ ಭಾರತ 4 ಗಂಟೆಗಳ ಒಳಗೆ ಆ ಇಡೀ ಯುದ್ಧದ ದಿಕ್ಕನ್ನು ಬದಲಿಸಿ ಪಾಕಿಸ್ತಾನ ಮಂಡಿಯೋರು ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಇನ್ನು ಆ ನಿಖರತೆ ಇತ್ತಲ್ಲ, ಅದು ನಮಗೆ ಸಿಕ್ಕಿದ್ದು ನಮ್ಮದೇ ಸ್ವದೇಶಿ ನ್ಯಾವಿಗೇಷನ್ ಸಿಸ್ಟಮ್ ನ್ಯಾವಿಕ್ನಿಂದ. ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತದ ಬಳಿ ಅಂಥ ಯಾವ ಸ್ವದೇಶಿ ನ್ಯಾವಿಗೇಷನ್ ಆಗಲಿ, ಸ್ವದೇಶಿ ಮಿಲಿಟರಿ ಸ್ಯಾಟಲೈಟ್ಗಳಾಗಲಿ ಇರಲಿಲ್ಲ. ಅವತ್ತು ಭಾರತ ನ್ಯಾವಿಗೇಷನ್ಗಾಗಿ ಅಮೆರಿಕಾದ ಸಹಾಯ ಕೇಳ್ತು, ಆದರೆ ಅದು ಸಿಗಲಿಲ್ಲ. ಅದರ ಪರಿಣಾಮ ಅಂದರೆ ನಾವು ನಮ್ಮದೇ ನ್ಯಾವಿಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇನ್ನು ಆಪರೇಷನ್ ಸಿಂಧೂರಲ್ಲಿ ನಾವು GPS ಅನ್ನು ಬಳಸಲಿಲ್ಲ. ಹೀಗಾಗಿ ಅದನ್ನು ಹ್ಯಾಕ್ ಮಾಡೋದಕ್ಕೆ, ಸ್ಪೂಫ್ ಮಾಡೋದಕ್ಕೆ, ನಮ್ಮ ಮಿಸೈಲುಗಳ ದಿಕ್ಕು ತಪ್ಪಿಸೋದಕ್ಕೆ ನಮ್ಮ ಶತ್ರುಗಳಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ನಿಖರತೆಯಲ್ಲಿ ಯಾವ ಕೊರತೆಯೂ ಉಂಟಾಗಲಿಲ್ಲ. ಈಗ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ ಅಲ್ವಾ, ಅವರ ಹೈಪರ್ಸೋನಿಕ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲುಗಳು ಇಸ್ರೇಲಿನ ಗುರಿಗಳನ್ನು ತಲುಪಬೇಕು ಅಂದರೆ ಅಲ್ಲಿ ಕೂಡ ನ್ಯಾವಿಗೇಷನ್ ಸಿಸ್ಟಮ್ ಬೇಕು. ಅದಕ್ಕೆ ಅವರು ಯಾವುದನ್ನು ಬಳಸ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಹೇಳೋ ಮೊದಲು ಅವರ ಮಿಸೈಲ್ಗಳ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಗೆಳೆಯರೆ, ಮೊನ್ನೆ ಇರಾನ್ ಇಸ್ರೇಲ್ ಮೇಲೊಂದು ಭಯಾನಕ ಮಿಸೈಲನ್ನು ಬಳಸಿದೆ. ಅದರ ಇಮೇಜುಗಳು ಅಂತ ಕೆಲ ಫೋಟೋಗಳು ವೈರಲ್ ಆಗ್ತಾ ಇವೆ. ಅದರಲ್ಲಿನ ಬೆಳಕಿನ ಚಿತ್ತಾರ ಒಂಥರ ಗ್ರಾಫಿಕ್ಸ್ನಂತೆ ಮೇಲ್ನೋಟಕ್ಕೆ ಕಾಣುತ್ತಾದರೂ ಭಾರತದಲ್ಲಿನ ಇರಾನಿನ ರಾಯಭಾರ ಕಚೇರಿ ಕೂಡ ಆ ಇಮೇಜುಗಳನ್ನು ಪೋಸ್ಟ್ ಮಾಡಿದೆ ಮತ್ತು ಅದನ್ನು ಅಲ್ಟ್ರಾ ಹೆವಿ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ಕೊಂಡಿದೆ. ಅದರ ಹೆಸರು ಸೆಜಿಲ್. ಇನ್ನು ಈ ಮಿಸೈಲನ್ನು ಇಸ್ರೇಲಿನ ಸೇನಾ ಇನ್ಫ್ರಾಸ್ಟ್ರಕ್ಚರನ್ನು ಗುರಿಯಾಗಿಸ್ಕೊಂಡು ನಾವು ಬಳಕೆ ಮಾಡಿದ್ವಿ ಅಂತ ಇರಾನ್ ಹೇಳ್ಕೊಂಡಿದೆ. ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಹಾಗೆ ಇರಾನಿನ ಒಂದು ಸೆಜಿಲ್ ಮಿಸೈಲ್ ಅಥವಾ ಅದರ ಅವಶೇಷಗಳು ಇಸ್ರೇಲಿನ ಆಸ್ಪತ್ರೆಯ ಮೇಲೆ ಬಿದ್ದಿವೆ. ಅಲ್ಲಿ ಒಂದಷ್ಟು ಜನ ಸಾವಿಗೀಡಾಗಿದ್ದಾರೆ, ಮತ್ತಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಿಸೈಲ್ನ ಅವಶೇಷಗಳಲ್ಲಿ ಅಣ್ವಸ್ತ್ರವನ್ನು ಬಳಸೋದಕ್ಕೆ ಬೇಕಾದ ಒಂದಷ್ಟು ಪದಾರ್ಥಗಳು ಸಿಕ್ಕಿವೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇಲ್ಲಿ ಇರಾನ್ ಈಗಾಗಲೇ ಅಣುಶಕ್ತ ಆಗುವ ಕಡೆಗೆ ಹೆಜ್ಜೆಗಳನ್ನಿಟ್ಟಿದೆ. ಅವರು ನ್ಯೂಕ್ಲಿಯರ್ ಬಾಂಬುಗಳನ್ನು ಮಾಡಿಕೊಳ್ಳೋದಕ್ಕೆ ಇನ್ನು 1-2 ಹೆಜ್ಜೆ ದೂರದಲ್ಲಿದ್ದಾರೆ. ಹೀಗಾಗಿ ಅವರನ್ನು ಈ ಕೂಡಲೇ ನಿಯಂತ್ರಿಸಬೇಕು ಅನ್ನೋದನ್ನ ಜಗತ್ತಿಗೆ ಹೇಳುವ ನಿಟ್ಟಲ್ಲಿ ಇಸ್ರೇಲ್ ಈ ಬ್ಯಾಲಿಸ್ಟಿಕ್ ಮಿಸೈಲಲ್ಲಿ ನ್ಯೂಕ್ಲಿಯರ್ ಬಾಂಬ್ ಹೊತ್ತೊಯ್ಯೋದಕ್ಕೆ ಬೇಕಾದ ವ್ಯವಸ್ಥೆಗಳಿದ್ವು ಅಂತ ಹೇಳಿದೆ. ಅದು ಒಂದು ಕಡೆ ಇರಲಿ. ಇನ್ನು ಈ ಸೆಜಿಲ್ ಅನ್ನೋ ಮಿಸೈಲ್ ಇದೆ ನೋಡಿ, ಇದು 2 ಸ್ಟೇಜ್ ಸಾಲಿಡ್ ಫ್ಯೂಯಲ್
ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಸುಮಾರು 700 kg ತೂಕದ ವಾರ್ ಹೆಡ್ ಅನ್ನು ಹೊತ್ತು 2000 ಕಿಲೋಮೀಟರ್ ರೇಂಜ್ ಸಾಗುವ ಶಕ್ತಿಯನ್ನು ಇದು ಹೊಂದಿದೆ. ಇದರ ವೇಗ ಗಂಟೆಗೆ 17,000 ಕಿಲೋಮೀಟರ್ ಅಂದರೆ ಮ್ಯಾಕ್ 14ರವರೆಗೆ ವೇಗವನ್ನು ಇದು ಸಾಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಮಧ್ಯಪ್ರಾಚ್ಯದ ಮಟ್ಟಿಗೆ ಹೇಳೋದಾದರೆ ಇರಾನಿನ ಮಿಸೈಲ್ ಶಕ್ತಿಯ ಬಗ್ಗೆ ಯಾವ ಅನುಮಾನನೂ ಬೇಕಿಲ್ಲ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಅತಿ ಹೆಚ್ಚು ಮಿಸೈಲ್ಗಳನ್ನು ಮತ್ತು ಅತ್ಯಂತ ಶಕ್ತಿಶಾಲಿ ಮಿಸೈಲ್ಗಳನ್ನು ಹೊಂದಿರುವ ದೇಶ ಇರಾನ್. ಹಾಗೆ 2000 ಕಿಲೋಮೀಟರ್ ರೇಂಜ್ ಅಂದರೆ ಇದು ಇಸ್ರೇಲ್, ಸೌದಿ ಅರೇಬಿಯಾ, ಟರ್ಕಿ ಮತ್ತು ಆಗ್ನೇಯ ಯುರೋಪ್ನ ಕೆಲ ಭಾಗಗಳನ್ನು ಕೂಡ ತಲುಪುವ ಶಕ್ತಿಯನ್ನು ಹೊಂದಿರುತ್ತೆ. ಹಾಗೆ ಈ ಸೆಜಿಲ್ ಅನ್ನೋದು ಇರಾನಿನ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಾಣ ಮಾಡಲಾದ ಮಿಸೈಲ್ ಅಂತ ಹೇಳ್ತಾರೆ. ಇದನ್ನು ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದರೆ, ಇರಾನ್ ಬಳಿ ಇರೋ ಬಲಿಷ್ಠ ಅಂತ ಗುರುತಿಸಿಕೊಂಡಿರುವ ಮಿಸೈಲ್ಗಳಲ್ಲಿ ರಷ್ಯಾ, ಉತ್ತರ ಕೊರಿಯಾ ಮತ್ತು ಚೈನಾದ ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಕೆ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಖೊರ್ರಮ್ ಶಹರ್ ಅಥವಾ ಖೈಬರ್ ಮಿಸೈಲ್ ಇದೆ ನೋಡಿ, ಇದು ಉತ್ತರ ಕೊರಿಯಾದ ಹ್ವಾಸಂಗ್ 10 ಮಿಸೈಲ್ನ ಮಾದರಿಯಾಗಿಟ್ಟುಕೊಂಡು ತಯಾರು ಮಾಡಲಾದ ಅದೇ ತಂತ್ರಜ್ಞಾನದ ಮಿಸೈಲು. ಆದರೆ ಅದರ ಗಾತ್ರವನ್ನು ಸ್ವಲ್ಪ ಮಟ್ಟಿಗೆ ಇರಾನ್ ಕಡಿಮೆ ಮಾಡಿಕೊಂಡಿದೆ. ಆದರೆ ಈ ಸೆಜಿಲ್ ಅನ್ನೋದು ಹಾಗಲ್ಲ, ಅದು ಇರಾನಿನದ್ದೇ ತಂತ್ರಜ್ಞಾನವನ್ನು ಹೊಂದಿರುವ ಸ್ವದೇಶಿ ಮಿಸೈಲ್ ಅಂತ ಹೇಳ್ತಾರೆ. ಇನ್ನು ಈ ಸೆಜಿಲ್ ಅಲ್ಲಿ MARV ಅಂದರೆ ಮ್ಯಾನ್ಯೂರಿಂಗ್ ರೀ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನ ಇದೆಯಾ ಅನ್ನೋದು ಖಚಿತವಾಗಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗ ಇಸ್ರೇಲ್ ಆ ಮಿಸೈಲ್ ಅನ್ನ ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸಿದ ನಂತರ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗುತ್ತವೆ. ತೀರಾ ಫತಾಹ್ ಮಿಸೈಲ್ಗಳಲ್ಲಿರುವಷ್ಟಲ್ಲದೆ ಇದ್ರೂ ಸೀಮಿತ ಪ್ರಮಾಣದ ಮ್ಯಾನ್ಯೂರಿಂಗ್ ಈ ಸೆಜಿಲ್ ಅಲ್ಲಿ ಕೂಡ ಇರಬಹುದು. ಆದರೆ ಇರಾನಿನ ಇತರ ಮಿಸೈಲ್ಗಳಾದ ಖೈಬರ್, ಶೆಕಾನ್, ಫತಾಹಗಳಲ್ಲಿ ಸುಧಾರಿತ ಮ್ಯಾನ್ಯೂರಿಂಗ್ ಸಾಮರ್ಥ್ಯವನ್ನು, ಸ್ಯಾಟಲೈಟ್ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಕೊಡಲಾಗಿದೆ. ಸೆಜಿಲ್ ಅಲ್ಲಿ ಇದು ಸ್ಪಷ್ಟವಾಗಿ ದೃಢೀಕೃತಗೊಂಡಿಲ್ಲ. ಗೆಳೆಯರೆ, ಸೆಜಿಲ್ ಅನ್ನೋದು ಬ್ಯಾಲಿಸ್ಟಿಕ್ ಮಿಸೈಲು. ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಹೈಪರ್ಸೋನಿಕ್ ಮಿಸೈಲ್ಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನೋದು ರಾಕೆಟ್ ಚಾಲಿತ ಮಿಸೈಲ್ ಆಗಿರುತ್ತೆ. ಇವು ಉಡಾವಣೆಯ ನಂತರ ವಾತಾವರಣದ ಹೊರಗೆ ಅಂದರೆ ಎಕ್ಸೋ ಅಟ್ಮಾಸ್ಫಿಯರ್ ಅನ್ನು ತಲುಪುತ್ತವೆ. ಆ ನಂತರ ಗುರಿಯತ್ತ ಫ್ರೀ ಫಾಲ್ ರೀತಿಯಲ್ಲಿ ಬೀಳೋ ಮೂಲಕ ಅಪ್ಪಳಿಸುತ್ತವೆ. ಹೀಗಾಗಿ ಸಾಮಾನ್ಯವಾಗಿ ಏರ್ ಡಿಫೆನ್ಸ್ಗಳಿಗೆ ಇವುಗಳನ್ನು ಗುರುತಿಸುವುದು ಕಷ್ಟ ಆಗುತ್ತೆ. ಇನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನೋದು ಪ್ರೀ ಡಿಕ್ಟೇಟಬಲ್ ಟೆಜೆಟ್ರಿ ಅಂದರೆ ಪೂರ್ವ ನಿರ್ಧಾರಿತ ಮಾರ್ಗದಲ್ಲಿ ಹೋಗುತ್ತೆ. ಕೆಲ ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ಮ್ಯಾನ್ಯೂರಿಂಗ್ ರೀ ಎಂಟ್ರಿ ವೆಹಿಕಲ್ಗಳನ್ನು ಅಳವಡಿಸಲಾಗ್ತಾ ಇದೆ. ಆ ಮೂಲಕ ಸ್ವಲ್ಪ ಮಟ್ಟಿಗೆ ಅಲ್ಲಿ ಮಾರ್ಗ ಬದಲಾವಣೆಗೆ ಅಂದರೆ ಮ್ಯಾನ್ಯೂರಿಂಗ್ಗೆ ಅವಕಾಶ ಇರುತ್ತೆ. ಆದರೂ ಇದು ತುಂಬ ಸೀಮಿತ ಪ್ರಮಾಣದ ಅವಕಾಶ. ಇನ್ನು ಹೈಪರ್ಸಾನಿಕ್ ಮಿಸೈಲುಗಳು ಎಂಡೋ ಅಟ್ಮಾಸ್ಫಿಯರ್ ಅಂದರೆ ವಾತಾವರಣದ ಒಳಗೆ ಚಲಿಸುತ್ತವೆ. ಇವು ತೀರಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹಾಗೆ ಅಟ್ಮಾಸ್ಫಿಯರ್ಗೆ ಹೋಗಿ ಅಲ್ಲಿಂದ ಫ್ರೀ ಫಾಲ್ ಆಗೋದಿಲ್ಲ. ಇನ್ನು ಇದರ ಟ್ರಾಜೆಕ್ಟರಿಯನ್ನು ಮಾರ್ಗ ಮಧ್ಯದಲ್ಲಿ ಬದಲಿಸೋದಕ್ಕೆ ಅಂದರೆ ಮ್ಯಾನ್ಯೂರಿಂಗ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಕೂಡ ಇರುತ್ತೆ. ಹೀಗಾಗಿ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಗುರುತಿಸೋದು ಮತ್ತು ತಡೆಯೋದು ಕಷ್ಟ ಆಗುತ್ತೆ. ಇನ್ನು ಈ ಹೈಪರ್ಸಾನಿಕಲ್ಲಿ ಬೂಸ್ಟ್ ಗ್ಲೈಡ್ ಮತ್ತು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳು ಕೂಡ ಇರುತ್ತವೆ. ಇಲ್ಲಿ ಬೂಸ್ಟ್ ಗ್ಲೈಡ್ ವೆಹಿಕಲ್ ಅಂದರೆ ರಾಕೆಟ್ನಿಂದ ಉಡಾವಣೆಯಾದ ನಂತರ ಇದನ್ನು ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಎಕ್ಸೋ ಅಟ್ಮಾಸ್ಫಿಯರ್ವರೆಗೆ ತಗೊಂಡು ಹೋಗುತ್ತೆ. ಆ ನಂತರ ಅಲ್ಲಿಂದ ವಾತಾವರಣದ ಒಳಗೆ ಪ್ರವೇಶ ಮಾಡಿ ತಮ್ಮ ಗುರಿಯತ್ತ ಇವು ಮುನ್ನುಗ್ಗುತ್ತವೆ. ಇಲ್ಲಿ ಮ್ಯಾನ್ಯೂರಿಂಗ್ ಟ್ರಾಜೆಕ್ಟರಿಯಲ್ಲಿ ಇವು ಪ್ರಯಾಣ ಮಾಡುತ್ತವೆ. ಸುಮಾರು 30ರಿಂದ 100 ಅಡಿಗಳಷ್ಟು ಎತ್ತರದಲ್ಲಿ ಇವು ಹಾರಾಟವನ್ನು ಮಾಡುತ್ತವೆ. ಇನ್ನು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್, ಇದರಲ್ಲಿ ಸ್ಕ್ರಾಮ್ಜೆಟ್ ಇಂಜನ್ಗಳನ್ನು ಬಳಸ್ತಾರೆ. ಇವು ಕಡಿಮೆ ಎತ್ತರದಲ್ಲಿ ಚಲಿಸುತ್ತವೆ. ರಾಕೆಟ್ ಬೂಸ್ಟರ್ನಿಂದ ಆರಂಭಿಕ ವೇಗವನ್ನು ಪಡ್ಕೊಂಡು ಆನಂತರ ಸ್ಕ್ರಾಮ್ಜೆಟ್ ಇಂಜನ್ ಚಾಲನೆ ಆಗಿ ಮಿಸೈಲ್ ಅನ್ನು ಹೈಪರ್ಸಾನಿಕ್ ವೇಗದಲ್ಲಿ ಗುರಿಯತ್ತ ಚಲಿಸುವ ಹಾಗೆ ಮಾಡುತ್ತೆ. ರಷ್ಯಾದ ಜಿರ್ಕಾನ್ ಇರಬಹುದು, ಭಾರತದಲ್ಲಿ ಈಗ ಪರೀಕ್ಷೆಗೊಳಗಾಗ್ತಾ ಇರುವ ಬ್ರಹ್ಮೋಸ್ 2 ಇರಬಹುದು, ಇನ್ನು ಅಮೆರಿಕಾದ AGM-183A ಆರೋ, ಇವೆಲ್ಲ ಹೈಪರ್ಸಾನಿಕ್ ಕ್ರೂಸ್ ವರ್ಗಕ್ಕೆ ಸೇರಿದ ಮಿಸೈಲುಗಳು. ಇನ್ನು ಇರಾನ್ನ ಬಳಿ ಹೈಪರ್ಸಾನಿಕ್ ಕ್ರೂಸ್ ಇದ್ದಂತಿಲ್ಲ. ಅಲ್ಲಿರುವ ಫತಾಹ್ ಹೈಪರ್ಸಾನಿಕ್ ಮಿಸೈಲೇ ಆಗಿದ್ರೂ ಕೂಡ ಅದು ಬೂಸ್ಟ್ ಗ್ಲೈಡ್ ವರ್ಗಕ್ಕೆ ಸೇರಿದ ಮಿಸೈಲು. ಸದ್ಯಕ್ಕೆ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇರಾನ್ ಬಳಿ ಇದೆಯಾ ಅನ್ನೋದು ಗೊತ್ತಾಗ್ತಿಲ್ಲ. ಇಷ್ಟಕ್ಕೂ ಇರಾನ್ ಬಳಿ ಯಾವೆಲ್ಲ ಮಿಸೈಲ್ಗಳಿವೆ ಅನ್ನೋದು ಖಚಿತವಾಗಿ ಗೊತ್ತಾಗ್ತಾ ಇರೋದೇ ಈಗ. ಸೊ ಇಸ್ರೇಲ್ ಮೇಲೆ ಯಾವ್ಯಾವ ಮಿಸೈಲ್ಗಳನ್ನು ಇರಾನ್ ಬಳಸ್ತಾ ಹೋಗುತ್ತೆ ಅನ್ನೋದನ್ನ ನೋಡಿದ ನಂತರನೇ ಅವರ ಬತ್ತಳಿಕೆಯಲ್ಲಿ ಇನ್ನೂ ಯಾವೆಲ್ಲ ಮಿಸೈಲ್ಗಳಿವೆ ಅನ್ನೋದು ಗೊತ್ತಾಗುತ್ತೆ. ಇದು ಹೈಪರ್ಸಾನಿಕ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ನಡುವಿನ ವ್ಯತ್ಯಾಸ. ಇನ್ನು ಈ ಮಿಸೈಲ್ಗಳನ್ನು ಬಳಸೋದಕ್ಕೆ ನ್ಯಾವಿಗೇಷನ್ ಬೇಕು, ಮಿಲಿಟರಿ ಸ್ಯಾಟಲೈಟ್ಗಳನ್ನು ಅವ್ರು ಬಳಸ್ಕೋಬೇಕು. ಗೆಳೆಯರೆ, ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಇದೆಯಲ್ಲ, IRGC, ಅದು ಸೇನಾ ಬಳಕೆಗಾಗಿ ಸಾಕಷ್ಟು ಸ್ಯಾಟಲೈಟ್ಗಳನ್ನು ಕೂಡ ಹೊಂದಿದೆ. ನೂರ್, ಮಹದಾ, ಕೈಹಾನ್ 2, ಹತೇಫ್ ಮುಂತಾದ ಸ್ಯಾಟಲೈಟ್ಗಳ ಮೂಲಕ ಜಿಯೋ ಪೊಸಿಷನಿಂಗ್ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದೆ.
ಹಾಗಾದರೆ ಇರಾನ್ ತನ್ನ ಸ್ಯಾಟಲೈಟ್ಗಳನ್ನು ತಾನೇ ಲಾಂಚ್ ಮಾಡಿಕೊಳ್ಳುತ್ತಾ? ಹೌದು, ಒಂದಷ್ಟನ್ನು ಅವರೇ ಲಾಂಚ್ ಮಾಡಿಕೊಂಡಿದ್ದಾರೆ. ರಷ್ಯಾ ಅವರಿಗೊಂದಷ್ಟು ತಂತ್ರಜ್ಞಾನದ ನೆರವನ್ನು ಕೊಡ್ತಾ ಇದೆ. ಇರಾನ್ನ ಇಮಾಮ್ ಖಮೇನಿ ಸ್ಪೇಸ್ ಪೋರ್ಟ್ ಮತ್ತು ಶಹರುದ್ ಸ್ಪೇಸ್ ಸೆಂಟರ್ನಿಂದ ರಾಕೆಟ್ ಉಡಾವಣೆಗಳನ್ನು ಅವರು ಮಾಡ್ತಾರೆ. 2024 ಡಿಸೆಂಬರ್ 6ನೇ ತಾರೀಕು ಸಿಮಾರ್ಗ್ ರಾಕೆಟ್ನಿಂದ ಸಮನ್ 1 ಸ್ಪೇಸ್ ಟಗ್ ಮತ್ತು ಫಕರ್ 1 ಕ್ಯೂಬ್ ಸ್ಯಾಟ್ ಅನ್ನ 400 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ಸೇರಿಸುವ ಕೆಲಸವನ್ನು ಮಾಡಲಾಯಿತು. 300 kgಗಳ ಇದು ಇರಾನಿನ ಇತಿಹಾಸದಲ್ಲೇ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಪೇಲೋಡ್ ಅಂತ ಅನ್ನಿಸ್ಕೊಳ್ತು. ಗೆಳೆಯರೆ, ಇಲ್ಲಿ ಇರಾನ್ ಮತ್ತು ಅದರ ತಂತ್ರಜ್ಞಾನವನ್ನು ಯಾವುದೇ ರೀತಿಯಲ್ಲೂ ಭಾರತದ ಜೊತೆ ಎಲ್ಲ ಹೋಲಿಕೆ ಮಾಡೋದಕ್ಕೆ ಹೋಗಬೇಡಿ. ಮಧ್ಯಪ್ರಾಚ್ಯದಲ್ಲಿನ ಇನ್ನಿತರ ಇಸ್ಲಾಮಿಕ್ ದೇಶಗಳ ಜೊತೆಗೆ ಕಡೆಗೆ ಪಾಕಿಸ್ತಾನದ ಜೊತೆ ಹೋಲಿಕೆ ಮಾಡಿದ್ರೂ ಕೂಡ ಇರಾನ್ ತಾಂತ್ರಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿದಂತೆ ಕಾಣುತ್ತೆ. ಇನ್ನು ಅವರ ಸ್ಯಾಟಲೈಟ್ಗಳನ್ನ ರಷ್ಯಾ ಉಡಾವಣೆ ಮಾಡುತ್ತೆ. ಹಾಗೆ ಅವರು ನ್ಯಾವಿಗೇಷನ್ಗಾಗಿ ಅಮೆರಿಕಾದ GPS ಅನ್ನ ಬಳಸೋದಿಲ್ಲ, ಬದಲಿಗೆ ಲೋಕಲ್ ಪೊಸಿಷನಿಂಗ್ ಸಿಸ್ಟಮ್ LPS ಅನ್ನು ಅವರು ಬಳಕೆ ಮಾಡ್ತಾರೆ. ಹಾಗೆ ಮಿಸೈಲ್ಗಳಲ್ಲಿ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ INS ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇವರ ಶಾರ್ಟ್ ರೇಂಜ್ ಮತ್ತು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಹೈಪರ್ಸೋನಿಕ್ ಮಿಸೈಲ್ಗಳಲ್ಲಿ ರಷ್ಯಾದ ಗ್ಲೋನಾಸ್ ನ್ಯಾವಿಗೇಷನ್ ಅನ್ನು ಬಳಸಲಾಗ್ತಾ ಇದೆ. ಕಳೆದ 12 ವರ್ಷಗಳಿಂದ ಕೂಡ ನಾವು GPS ಬಳಕೆ ಮಾಡ್ತಾ ಇಲ್ಲ ಅಂತ ರೆವಲ್ಯೂಷನರಿ ಗಾರ್ಡ್ಸ್ನ ಅಧಿಕಾರಿಯೊಬ್ಬರು ಈ ಹಿಂದೆ ಹೇಳಿದರು. ಸೊ ಇರಾನಿಗೆ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಕೂಡ ರಷ್ಯಾನೇ ಒದಗಿಸಿಕೊಡ್ತಾ ಇದೆ. ಇದನ್ನೇ ಅವರು ತಮ್ಮ ಮಿಸೈಲ್ಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಇರಾನಿನ ಮಿಸೈಲ್ಗಳ ನಿಖರತೆಯ ಪ್ರಮಾಣ ಕಡಿಮೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಿದೆ. ಹೀಗಾಗಿನೇ ಇರಾನ್ ಇಸ್ರೇಲ್ನ ಮೇಲೆ 100 ಮಿಸೈಲ್ಗಳ ಮಳೆ ಸುರಿಸಿದ್ರೂ ಕೂಡ ಅಲ್ಲಿ ಇಂಪ್ಯಾಕ್ಟ್ನ ತೀವ್ರತೆ ಅನ್ನೋದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ನಿಖರತೆಯ ಕೊರತೆ ಕಾರಣ ಆಗ್ತಾ ಇದೆ. ಇನ್ನು ಇರಾನ್ ಬಳಿ ಮಿಸೈಲ್ಗಳ ಸಂಖ್ಯೆಯಲ್ಲಿ ಯಾವ ಕೊರತೆಯೂ ಇಲ್ಲ. ಸುಮಾರು 3000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಿಸೈಲ್ಗಳನ್ನು ಇರಾನ್ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಅವರು ತುಂಬ ಅಗ್ರೆಸಿವ್ ಆಗಿ ಇಸ್ರೇಲಿನ ಮೇಲೆ ಬೀಳ್ತಾ ಇದ್ದಾರೆ. ಅವರ ಬತ್ತಳಿಕೆಯ ಹೊಸ ಅಸ್ತ್ರಗಳು ಕೂಡ ಹೊರಬರ್ತಾ ಇವೆ. ಇದು ಗೆಳೆಯರೆ, ಆಕಾಶದಲ್ಲಿ ವಿಚಿತ್ರ ಬೆಳಕಿನ ವಿನ್ಯಾಸದ ಮೂಲಕ ವೈರಲ್ ಆಗಿದ್ದ ಸೆಜಿಲ್ ಮಿಸೈಲ್ ಮತ್ತು ಬ್ಯಾಲಿಸ್ಟಿಕ್ ಹಾಗೂ ಹೈಪರ್ಸೋನಿಕ್ ಮಿಸೈಲ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.